ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ತುಂಬ ಡಲ್ ಆಗಿದೆ, ನಾನು ಕೂಡ ವಿಡಿಯೋ ಹಾಕ್ತಾ ಇಲ್ಲ. ಎನಿಹೌ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಯಾವುದನ್ನು ವಿಡಿಯೋ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ. ಯೂಟ್ಯೂಬ್ ಕಡೆಗೂ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಇನ್ನೂ ಮಗಂದು ಎಕ್ಸಾಮು, ಅದು ಕೂಡ ಡೌಟು ನನಗೆ. ಅಂದರೆ ಆ ಕಡೆ ಇದು ಮೈಂಡ್ ಹೋಗಿಬಿಡುತ್ತೆ, ಯೂಟ್ಯೂಬ್ ಕಡೆಗೆ ಮೈಂಡೇ ಬರಲ್ಲ ಆಗ. ಎನಿಹೌ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ವೀಡಿಯೋನ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ಸ್ ಮೈ ವಿಡಿಯೋ. ಇದೇನಪ್ಪ ಪೂಜೆ ಮಾಡ್ತಾಯಿದ್ದೀರಾ ಅಂತ, ಅಭಿಷೇಕ ಮಾಡ್ತಾಯಿದ್ದೀರಾ ಅಂದರೆ, ಮೊನ್ನೆ ವೈಕುಂಠ ಏಕಾದಶಿ ದಿನ ಪೂಜೆ ಮಾಡಿದ್ದು. ಆ ದಿನ ಮಗ ಸ್ವಲ್ಪ ಹೇಳಿದ್ದಮ್ಮ ನಾನೇ ಮಾಡ್ತೀನಿ ಪೂಜೆ ಅಂತ. ಓಕೆ ಅಂತ ಹೇಳಿ ಅವನೇ ಹಾಲು ಅದೆಲ್ಲ ಅಭಿಷೇಕ ಏನೆಲ್ಲ ಮಾಡಬೇಕು ಅದು ಮಾಡಿದ್ವಿ. ಅಂದರೆ ತುಂಬ ನಮಗೇನು ಗೊತ್ತಿದ್ದು ಇದು ಅಂತ ಹೇಳಿ ನಾವೆಲ್ಲ ಮಾಡೋದು, ಏನು ಗೊತ್ತಿದೆ ಅಷ್ಟು ನಾವು ಮಾಡ್ತೀವಿ ಅಷ್ಟೇ. ಏನು ನಮ್ಮ ಹಿರಿಯರಂತೂ ಏನೇ ಹೇಳ್ಕೊಟ್ಟೋದಂತೂ ಗೊತ್ತಿಲ್ಲ, ಬಟ್ ನಮ್ಗೆ ಇತ್ತೀಚೆಗೆ ಏನು ಗೊತ್ತಾಗ್ತಾ ಇದೆ ಅದರಿಂದ ನಾವು ನೋಡಿಕೊಂಡು ಸ್ವಲ್ಪ ತಿಳ್ಕೊಂಡು ಮಾಡ್ತಾಯಿದ್ದೀವಿ, ಅಷ್ಟು ಬಿಟ್ಟೆ ಮಾಡ್ತಾಯಿದ್ದೀವಿ. ಏನಪ್ಪ ಹಾಲು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಹಾಕಿಬಿಟ್ಟು ಮತ್ತು ಬಾಳೆಹಣ್ಣು ಹಾಕೋಣ ಅಂದ್ವಿ. ಬಾಳೆಹಣ್ಣು ಹಾಕಿ ನೆನಪೇ ಇಲ್ಲಂತೆ ನನ್ನ ಮಗಗೆ. ಓಕೆ ಡನ್, ನಮ್ಮ ಮಕ್ಕಳೆಲ್ಲ ಹೇಗೋ ಪೂಜೆ ಮಾಡಿದಾನಂತ ಖುಷಿ ಆಯಿತು. ಪೂಜೆನೂ ಕೂಡ ಆಯಿತು, ಒಳ್ಳೆಯದಾಯಿತು. ಮತ್ತು ನೈವೇದ್ಯ ಅಂದರೆ ಏಕಾದಶಿ ದಿನ ಏನು ಇಡಬಾರ್ದು ಅಂತ ಹೇಳಿ ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ. ಫಸ್ಟೆಲ್ಲ ನಾವೇನಂತ ಏನು ಗೊತ್ತಿರಲಿಲ್ಲ, ಇದೇ ಫಸ್ಟ್ ನನ್ನ ಏಕಾದಶಿ, ಅದು ಸಕ್ಸಸ್ಫುಲ್ಲಾಗಿ ಆಗಿದೆ. ನಂಗೆ ಖುಷಿ ಆಯಿತು. ಆ ಏಕಾದಶಿ ದಿನ ಆದದ್ದು ಖುಷಿಗೆ ಸಂತೋಷವೂ ಕೂಡ ಆಗಿದೆ ನನಗೆ. ಆ ಸಂತೋಷ ನೆಕ್ಸ್ಟ್ ಟೈಮ್ ನಾನು ಹಂಚ್ಕೊಳ್ತೀನಿ, ಇಲ್ಲ ಅಂತ ಇಲ್ಲ. ಏನಪ್ಪ ನನ್ನ ಮಗನೂ ಉಪವಾಸ ಇದ್ದ, ನಾನು ಕೂಡ ಇದ್ವಿ. ಏಕಾದಶಿ ದಿನ ಉಪವಾಸ ಇದ್ದು 2 ದಿನ, ಗುರುವಾರ ನೈಟ್ ಇದ್ವಿ, ನೈಟಿಂದ ಉಪವಾಸ ಇದ್ವಿ. ಫ್ರೈಡೇ 1 ಡೇಸು, ಸ್ಯಾಟರ್ಡೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಊಟ ಮಾಡಿದ್ವಿ. ಆ ನೆಕ್ಸ್ಟಲ್ಲಿ ನಮ್ಮ ಇದು ಏಕಾದಶಿದು ಇದು ಮುಗೀತು. ಆ ನೆಕ್ಸ್ಟಲ್ಲಿ ಅವನು ಎಲ್ಲ ಮಾಡಿ ದೇವರನ್ನ ವಿಷ್ಣುಗೆ ಮತ್ತು ಲಕ್ಷ್ಮಿಗೆ ನೈವೇದ್ಯ ಎಲ್ಲ ಮಾಡಿ ಅರಿಶಿನ ಕುಂಕುಮ ಗಂಧ ಹಾಕಿ ಪೂಜೆ ಮಾಡಿ ಇದು ಮಾಡಿದ. ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದ್ವಿ, ಬಟ್ ಏನೆಲ್ಲ ಮಾಡಬೇಕು ಅಂತ ಹೇಳಿ ಗೊತ್ತಿದ್ದವ್ರ ಹತ್ರ ಸ್ವಲ್ಪ ಕೇಳಿದ್ವಿ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದರು. ಯಾರೆಲ್ಲ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿದ್ದೀವಿ. ಏನೇ ತಪ್ಪಾದ್ರೂ ನೀವೇನಾದರೂ ಗೊತ್ತಿದ್ದವ್ರು ನಾವೇನಾರು ಮಿಸ್ಟೇಕ್ ಮಾಡಿದರೆ ಅದನ್ನ ಕಮೆಂಟ್ ಇದರಲ್ಲಿ ಹೇಳಿ. ಯಾಕೆಂದರೆ ನಮಗೆ ನಾವು ತಪ್ಪು ಮಾಡಿದ್ದೀವಿ ಅಂತ ನೀವು ಹೇಳಿದಾಗ ತಾನೇ ಗೊತ್ತಾಗೋದು, ಇಲ್ಲ ಅಂದರೆ ಗೊತ್ತಾಗಲ್ಲ. ಪೂಜೆ ಮಾಡುವಾಗ ಏನು ತಪ್ಪು ಮಾಡ್ತೀವಿ, ಏನು ಮಿಸ್ಟೇಕ್ ಮಾಡ್ತೀವಿ ನೀವು ಹೇಳಿದರೆ ಆ ತಪ್ಪನ್ನು ನಾವು ತಿದ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ನೀವು ಯಾರೂ ಏನೂ ಹೇಳಿಲ್ಲ, ಈ ವಿಡಿಯೋ ನೋಡಿದ್ದೀರಾ ಆದರೂ ಏನೂ ಹೇಳಿಲ್ಲ ಅಂದರೆ ನಾವೇನು ಮಾಡಿದ್ದು ಸರಿ, ಅವ್ರಿಗೆ ಏನು ಇಷ್ಟ ಅದು ಮಾಡ್ಕೊಂಡಿದ್ದಾರ ಅಂತ ನೀವು ಅಂದ್ಕೊಂಡ್ರೆ ಓಕೆ. ಮನಸ್ಪೂರ್ವಕವಾಗಿ ಮಾಡಿದ್ವಿ, ಇದು ಪೂಜೆನ ಸಲ್ಲಿಸ್ತದೆ ಅಂತ ಹೇಳಿ ಅಂದ್ಕೊಂಡಿದ್ವಿ ದೇವರು. ಎನಿಹೌ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ಆರತಿ ಸ್ಟಾರ್ಟ್ ಆಯಿತು. ಮಗ ಇನ್ನೇನು ಆರತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನಾವು ಕಳಸ ಇಟ್ಟು ಪೂಜೆ ಮಾಡೋದು ಯಾವಾಗಲೂ. ನಮ್ಮ ಅತ್ತೆ ಮನೆಯಲ್ಲೂ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ಎನಿಹೌ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡೋದ ಕಾರಣದಿಂದ ಯಾವಾಗಲೂ ಕಳಸ ಪೂಜೆ ಮಾಡೇ ಮಾಡ್ತೀನಿ. ಇನ್ನು ನಮ್ಮ ಮನೆ ದೇವ್ರು ಬಂದು ತಿರುಪತಿ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಮೊದಲೆಲ್ಲ ನಾವು ಆಂಜನೇಯ ಅಂತ ಹೇಳಿ ಕದ್ರಮುಂಡಿಗೆ ಆಂಜನೇಯಿಗೆ ಹೋಗ್ತಾ ಇದ್ವಿ, ಈಗೂ ಕೂಡ ಹೋಗ್ತೀವಿ ಇಲ್ಲ ಅಂತಲ್ಲ. ಮತ್ತು ಸೌದತ್ತಿ ಎಲ್ಲಮ್ಮ 2ನೇದು ಇದು ಹೆಣ್ಣು ದೇವರಾಗಿ. ಇನ್ನು ಕಟೀಲೇಶ್ವರಿ ಬಿಡೋಕ್ಕಾಗಲ್ಲ. ನನ್ನ ಫೇವ್ರೆಟ್ ದೇವ್ರು ಬಂದು ಪೊಳಲಿ ರಾಜರಾಜೇಶ್ವರಿ. ಆ ತಾಯಿ ನೆನೆಸ್ಕೊಂಡ್ರೆ ಏನು ಸಿಗಲ್ಲ ಅಂತ ಇಲ್ಲ. ನನಗೆ ಪೊಳಲಿ ರಾಜರಾಜೇಶ್ವರಿ ನನ್ನ ಇಷ್ಟವಾದ ದೇವತೆ. ಕಣ್ಣು ಮುಚ್ಕೊಂಡು ನೀವು ಬೇಡಿ ಆ ಕ್ಷಣವೇ ನೆಕ್ಸ್ಟ್ ದಿನವೇ ನನಗೆ ಅದೇನು ಬೇಕು ಅದು ಸಿಗುತ್ತೆ. ಕೊಟ್ಟಿದ್ದಕ್ಕೆಲ್ಲ ದೇವ್ರಿಗೆ ಧನ್ಯವಾದ ಅಂತೂ ನಾವು ಅರ್ಪಿಸೋಕ್ಕಾಗಲ್ಲ. ಸಣ್ಣ ಧನ್ಯವಾದ ಅಂದರೂ ಅದು ನಾವು ಸಲ್ಲಿಸೋ ಪೂಜೆ ಉಪವಾಸಕ್ಕೆ ಅಷ್ಟೇ ಆಗಿರುತ್ತೆ. ಆ ಉಪವಾಸ ಮಾಡೋಕ್ಕೆ ಶಕ್ತಿ ಕೊಡು ಅಂತ ನಾವು ಬೇಡ್ಕೊಳ್ತೀವಲ್ಲ, ಅದನ್ನ ಕೊಟ್ಟರೆ ಸಾಕು. ತಾಯಿ ನಮ್ಗೆ ಇಷ್ಟು ಸುಖ ಕೊಟ್ಟಿದ್ದಾರೆ ಅಷ್ಟು ಸಾಕು, ಇದರಲ್ಲೇ ತೃಪ್ತಿ ಪಡೋಣ. ಇನ್ನು ಜಾಸ್ತಿ ಬೇಕು ಅಂತ ಕೇಳೋದು ಮನುಷ್ಯನ ಧರ್ಮ, ಕೊಡೋದು ಬಿಡೋದು ದೇವ್ರ ಧರ್ಮ. ನಮ್ಮ ಕರ್ಮ ಎಷ್ಟಿದೆ ಅಷ್ಟು ನಾವು ಇದು ಮಾಡ್ತಾ ಹೋಗ್ತೀವಿ ಕರ್ಮ ಅಂತ ಹೇಳಿ. ಏನಿಯೋ ದೇವರೆಲ್ಲರಿಗೂ ಆರೋಗ್ಯ